ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿದ್ದೇವೆ. ನನಗೂ ಸ್ವಲ್ಪ ಖಾಸಗಿ ಕಾರ್ಯಕ್ರಮ ಆಯಿತು, ಊರು ಹೊರಡೋಗಿದೆ, ಸ್ವಲ್ಪ ತಡಾಯಿತು, ಕ್ಷಮಿಸಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ಬೆಲೆಗಳಿಗೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿ. ಯಾಕೆಂದ್ರೆ ಆಗ ಹೇಳ್ತಾ ಇದ್ದೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಗಲ್ಲಕ್ಕೆ ಹೋಗ್ತಾ ಇದೆ. ಇವೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನಿನ್ನೆ ಇಲ್ಲ, ಮೊನ್ನೆ ಭಾನುವಾರ, ನಿನ್ನೆ ಮೊನ್ನೆ ಶನಿವಾರ ಭಾನುವಾರ ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರಗಳಂತ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ, ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಸಿಲಿಂಡರ್ 28 ರೂಪಾಯಿ ಒಂದು ಟೈಮಲ್ಲಿ ಹೇಳಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯಿತು. 1 ಮೇಗೆ 993 ಆಯಿತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿಯಾಗಿ, ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗುವುದು. ಇವತ್ತು ಇಂಥ ಒಂದು ದೊಡ್ಡ ಹೈಕ್ ಅನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದರೂ ಕೂಡ ಸರ್ಕಾರ ತಂದಿರುವಂತ ತಾಮ್ಯತ ನಮ್ಮ ಹತ್ರ ಕಲೆಕ್ಟ್ ಮಾಡಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ಒಳಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಅವರು 1 lakh crore ಎವ್ರಿ ಡೇ, 1,000 crores ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ, 7 ರೂಪಾಯಿ ಒಂದು ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನರ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ಪಾಕೆಟ್ ಅನ್ನು 100 ನಾಟ್ಔಟ್ ಅನ್ನು ಎಲ್ಲ ಹೇಳಿದ್ರು. ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ನಿಶ್ಚಿತ ತಮ್ಮ ಗಮನವನ್ನು ಸೆಳೆದು ಮಾನವರಲ್ಲಿ ಇಲ್ಲ. ನೀವು ಕಡಿಮೆ ಮಾಡಿ ಟ್ಯಾಕ್ಸ್ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ರಾಫಿ ಇವರು ಹೇಳ್ಕೊಟ್ಟವ್ರೆ, ವಿಜೇಂದ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀನ್ ಕಡಿಮೆ ಮಾಡೋದ್ ಕಲೆಯ, ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನು 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಆಗ್ತಾ ಇರೋದು ತೊಂದರೆಯಿಂದ ಅಡಿಗೆ ಎಣ್ಣೆನೂ ಕಡಿಮೆ ಮಾಡಿ ಕೇಳ್ತಾ ಇದೆ. ಅಂದ್ರೆ ಊಟ ಮಾಡೋದು ಕೂಡ ಎಣ್ಣೆ ಕಡಿಮೆ ಉಪಯೋಗಿಸಿದ್ದು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಅದನ್ನ ಉಪಯೋಗಿಸುದು. ಹಿಂಗೆ 43 ಲಕ್ಷ ಕೋಟಿಗಳನ್ನ ಬರೀ ಟ್ಯಾಕ್ಸಿನ ಮೇಲೆ ಕೂಡ ಈಗಾಗಲೇ 12 ವರ್ಷದಿಂದ ಕಲೆಕ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಮ್ಮ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಕೇವಲ 71 ರೂಪಾಯಿ ಇದ್ದಿದ್ದು, ಇವಾಗ ಡೀಸೆಲ್ 56 ರೂಪಾಯಿ ಇದ್ದಿದ್ದು, ಇವತ್ತು ಡೀಸೆಲ್ 99 ರೂಪಾಯಿಗೆ ಇವತ್ತು ಮುಟ್ಟಿದೆ. ಸೊ ಪೆಟ್ರೋಲ್ ಕೂಡ ತಮ್ಗೆ ಯಾರೇ ಗೊತ್ತಿದೆ, ನೀವೆಲ್ಲ ಇದನ್ನ ಅನುಭವಿಸ್ತಾ ಇದ್ದೀರಿ. ಸೊ ನಮ್ಮ ಪಕ್ಷ ಇವತ್ತು ಮೀಟಿಂಗ್ ಆದ್ಮೇಲೆ ನಾವೇನ್ ಪ್ರತಿಭಟನೆಯನ್ನ ಮಾಡಿ ಜನರ ಗಮನವನ್ನು ಸೆಳೆಯಬೇಕು ಅನ್ನೋದನ್ನ ಮಧ್ಯಾಹ್ನ ಮೇಲೆ ನಮ್ದು ಒಂದು ಸಭೆ ಇದೆ.
ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಆ ಟೈಮ್ ಲೈನ್ ಅನ್ನ ಐ ಆಮ್ ಟೆಲಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಟೈಮ್ ಲೈನ್ ಟುಡೇ ವಿ ವಿಲ್ ಅನೌನ್ಸ್ ಆಫ್ಟರ್ ದಿ 30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಾದ್ಮೇಲೆ ಪ್ರತಿ ಅಸೆಂಬ್ಲಿ ಸೆಕ್ರೆಟರಿ ಕೂಡ ಅವ್ರಿಗೆ ಅವರ ನಿಗದಿಯಾದಂತ ವೇಳೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ. ಹಿಂಗೆ ಪಕ್ಷ ಇದು ನಮ್ಮ ಕೆಲಸ ಜನರ ಗಮನವನ್ನು ಸೆಳೆಯುವಂಥದ್ದು, ಜನರು ಜಾಗೃತಿ ಆಗುವಂಥದ್ದು. ಈ ಸರ್ಕಾರನ ಜನರೇ ಇವತ್ತು ರೊಚ್ಚಿಗೆದ್ದು ಕಿತ್ತು ಹೋಗಿಯುವಂತ ಕೆಲಸ ಇದಕ್ಕೆ ಆಗಬೇಕು.